ಇಂದು ಗಂಗಾವತಿಯಲ್ಲಿ ನಡೆಯುತ್ತಿರುವಂಥ ಯುವ ಕಾಂಗ್ರೆಸ್ಸಿನ ಪದಾಗ್ರಹಣ ಕಾರ್ಯಕ್ರಮದಲ್ಲಿ ನನ್ನ ಫೋಟೋ ಬ್ಯಾನರ್ ಮೇಲೆ ಇದ್ದಿದ್ದು ಅದಕ್ಕೆ ಮಸಿ ಬಳಸಿ ಆ್ಯಂಡ್ ಹೊರಗಡೆ ಹಾಕಿರುವಂಥ ಬ್ಯಾನರ್ಗಳಿಗೆ ಹರಿದಿದ್ದಾರೆ ಕೆಲ ಕಿಡಿಗೇಡಿಗಳು. ನಾವು ಏನು ಲೆಟ್ರೇಡ್ ಮೇಲೆ ಇದಾಗಿ ಬಂದವನಲ್ಲ, ನಾನು ಓಟ್ ತೊಗೊಂಡು ಗೆದ್ದಂಥವನು. ನಮ್ಮ ಗಂಗಾವತಿಯಲ್ಲಿ ಸುಮಾರು 25 ವರ್ಷದಿಂದ ಕಾಂಗ್ರೆಸ್ ಪಕ್ಷ ಆಡಳಿತದಲ್ಲಿಲ್ಲ, ಪಕ್ಷ ಸಂಘಟನೆ ಮಾಡ್ತಾ ಇದ್ದೀವಿ ನಾವೆಲ್ಲ ಕಷ್ಟಪಟ್ಟು. ಕೆಲವರಿಗೆ ಸಹಿಸ್ಕೊಳ್ಳೋಕ್ಕೆ ಆಗಲಾರ್ದಂಗೆ ಏನೋ ತಾವು ಬೇರೆ ಪಕ್ಷಕ್ಕೆ ದುಡಿದೀವಿ ಅವು ಪ್ರೂಫ್ ಕೊಡ್ರಿ ಸ್ವಾಮಿ, ಬರೀ ಹೇಳೋದಲ್ಲ, ಪ್ರೂಫ್ ಕೊಡ್ರಿ. ನೀವಿಲ್ಲ ಅಂತ ಹೇಳಿದ್ದು ನಾವು ಪ್ರೂಫ್ ನಾವು ಕೊಡ್ತೀವಿ. ಹೌದೌದು ಮಾಡಿಸಿದ್ದಾರೆ, ನಮ್ಮ ಹತ್ರ ವಿಡಿಯೋ ಇದೆ, ಆ ವಿಡಿಯೋ ಕೊಟ್ಟಿದ್ದೀರಿ. ಗಂಗಾವತಿ ನಗರ ಘಟಕದ ಅಧ್ಯಕ್ಷ ಯೂತ್ ಕಾಂಗ್ರೆಸ್ಸಿನ ಬಾಬರ್ ಹಾಗೂ ತಾಲೂಕು ಘಟಕದ ಅಧ್ಯಕ್ಷ ರವಿ, ಅವ್ರ ಜೊತೆಯಲ್ಲಿ ಯಾರು ಹೋದಾರ ಹುಡುಗರು ಎಲ್ಲ ಅವ್ರ ಜೊತೆ ಇರೋಂಥ ಹಿಂಬಾಲಕರು. ಅದು ನಮ್ಮ ಗಂಗಾವತಿಯಲ್ಲಿ ಎಲ್ಲರಿಗೂ ಗೊತ್ತಿರೋಂಥ ಎರಡು ಬಣಗಳಲ್ಲಿದೆ. ಒಂದು ಬಣ ಕಾಂಗ್ರೆಸ್ ಪಕ್ಷದೈತೆ, ಒಂದು ಇಕ್ಬಾಲ್ ಅನ್ಸಾರಿ ವ್ಯಕ್ತಿದಿದೆ. ಬರೀ ವ್ಯಕ್ತಿ ಬಣ ಇದ್ದಂಥ ಅಷ್ಟೇ ಜನಕ್ಕೈತಲ್ಲ ನಾವೇನೂ ಮಾಡಿದ್ದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಇದೇ ಎಲೆಕ್ಷನಲ್ಲಿ ಅವ್ರ ಜೊತೆಗೆ ಅಡ್ಡಾಡಿದ್ದು ಫೋಟೋಸ್ ನನ್ನ ಹತ್ರ ಅದಾವ, ನಿಮ್ಗೆ ಬೇಕಂದ್ರೆ ನಾವು ತೋರಿಸ್ತೀನಿ, ಅವರು ತೋರಿಸ್ಲಿ. ನಾನು BJPಯಲ್ಲಿ KRPPಯಲ್ಲಿ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ದಾರಲ್ಲ, ನಿಮ್ಮ ಹತ್ರ ಫೋಟೋ ಕೊಟ್ಟು ತೋರಿಸ್ಲಲ್ಲ. ಇಲ್ಲಾಂದ್ರೆ ಯಾವುದೇ ದರ್ಗಕ್ಕೆ ದೇವಸ್ಥಾನಕ್ಕೆ ಬರ್ತಾರಂದರೆ ಅಲ್ಲಿ ಹಣ ಕೇಳಂದ್ರೆ ಅದಕ್ಕೂ ರೆಡಿ. ಈಗ ಮೊಟ್ಟ ಮೊದಲೇ ಮಾಡ್ತಾ ಇರೋದು ಅವರು, ಅದರಲ್ಲಿ ಅಲ್ಪಸಂಖ್ಯಾತರು ಬೆಳಿಬಾರ್ದು ಅಂತೇಳಿ. ಈಗ ಒಬ್ಬರು ಅಲ್ಪಸಂಖ್ಯಾತರು ಇನ್ನೊಬ್ಬರು ಅಲ್ಪಸಂಖ್ಯಾತರು ಬೆಳೆದು ಬಿಟ್ರೆ ಕಷ್ಟ ಆಗುತ್ತಲ್ಲ, ಹಾಗಾಗಿ ಮಾಡ್ತಾ ಇರ್ಬೋದು. ಯಾರಿಗೆ ಗೊತ್ತು ರೀಸನು? ಸುಮಾರು ರೀಸನ್ ಇರ್ಬೋದು, ಬಟ್ ಇದು ಮಾಡೋದ್ರ ನಮ್ಮ ಪಕ್ಷ ಆಡಳಿತದಾಗಿದ್ದು ಇಂಥ ಟೈಮಿಗೆ ಸರಿಯಾಗಿ ಉಪಯೋಗ ಜನರಿಗೆ ಉಪಯೋಗ ಮಾಡ್ಕೊಳ್ಳೋದು ಬಿಟ್ಟು ಅದೆಲ್ಲ ಬಿಟ್ಟು ಇದೆಲ್ಲ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತ ಮರ್ಯಾದೆ ತಗೊಂಡು ಕುಂತ್ರೆ ಒಳ್ಳೇದಲ್ಲ, ಪಕ್ಷಕ್ಕೆ ಮುಜುಗರ ಇದು. ಹಾಂ, ಇಷ್ಟು ದಿನ ಇಲ್ಲಾರ್ದು ಒಂದೇಟಿಗೆ ಆಕ್ಷೇಪ ಹೆಂಗಾಗುತ್ತೆ? 2.5 ವರ್ಷ ಆಯಿತು. ಈಗೇನೋ ಕಾರ್ಯಕ್ರಮ, ನಾನೇನು ಫ್ರೀಯಾಗಿ ಬಂದವನಲ್ಲ, ಎಲೆಕ್ಷನ್ ಆಗೈತ್ರಿ, ಅದಕ್ಕೆ ಓಟ್ ತೊಗೊಂಡಿನಿ. ನಾನು ಓಟ್ ತೊಗೊಂಡಾಗಿನಿ ರಾಜ್ಯ ಕಾರ್ಯದರ್ಶಿ. ಅವೆಲ್ಲ ಅಬ್ಜೆಕ್ಷನ್ ಮಾಡ್ಬೇಕಂದ್ರೆ ಅದೆಲ್ಲ ಲೀಗಲ್ ಪ್ರೊಸೀಜರ್ಸ್ ಇರ್ತಾವ. ಪಾರ್ಟಿಯಲ್ಲಿ ಒಂದು ಶಿಸ್ತು ಸಮಿತಿ ಇದೆ, ಅದರಲ್ಲಿ ಹಾಕ್ಬೋದಾಗಿತ್ತು. ನಂದೇನೈತೆ ನಾನು ಹೇಳ್ತೀನಿ, ಅವ್ರೇನೈತೆ ಅವ್ರು ಹೇಳ್ತಾರೆ. ಇವೆಲ್ಲ ಇಂಥೆಲ್ಲ ಚೀಪ್ ಕೆಲಸ ಮಾಡಬಾರ್ದು ಅಂತೇಳಿ ನಾವು ಆ ಕಾರ್ಯಕ್ರಮಕ್ಕೆ ಹೋಗಿಲ್ಲ. ಆ್ಯಂಡ್ ಏನು ಗೊಂದಲ ಸೃಷ್ಟಿ ಆಗಬಾರ್ದು ಅಂತೇಳಿ ಕುಂತು ನಿಮ್ಮ ಜೊತೆಗೆ ಪೀಸಾಗಿ ಮಾತಾಡ್ತಾ ಇದ್ವಿ. ತೊಗೊಂಡ್ಬಂದಿದ್ದೀವಿ, ಜಿಲ್ಲಾಧ್ಯಕ್ಷರ ಗಮನಕ್ಕೆ ತೊಗೊಂಡ್ಬಂದಿವಿ, ಜಿಲ್ಲಾ ಸಚಿವರ ಗಮನಕ್ಕೂ ತೊಗೊಂಡ್ಬಂದಿದ್ದೀವಿ. ಇದು ಪಕ್ಷದ್ದು ನಾವು ಆಂತರಿಕ ಸಮಸ್ಯೆ ನಾವೆಲ್ಲ ಕುಂತು ಬಗೆಹರಿಸ್ಕೊಳ್ಳೋಣ ಅಂತ ಹೇಳಿದ್ದಾರೆ. ಆ್ಯಂಡ್